ಇದೆ. ಆ ಕಾರಣಕ್ಕಾಗಿ ನಾವು ನಮ್ದು ಒಂದೇ ಬೇಡಿಕೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ನೀಚ ಗೃಹ ಮಂತ್ರಿ, ಅಮಾನ್ಯ ಗೃಹ ಮಂತ್ರಿ, ಈ ದೇಶಕ್ಕೆ ನಾಳೆ ಗೃಹ ಮಂತ್ರಿ, ಆ ಗೃಹ ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು, ವಜಾ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನು ಮುಂದುವರೆದು ಹೇಳ್ತಾ ಇದ್ದೇವೆ, ಅವರನ್ನು ಉಚ್ಚಾಟನೆ ಮಾಡಬೇಕು, ಅವರ ಲೋಕಸಭಾ ಸದಸ್ಯತ್ವ ರದ್ದುಗೊಳಿಸಬೇಕು. ಬಿಜೆಪಿಗೆ ಏನಾದರೂ ಮಾನಮರ್ಯಾದೆ ಇದ್ರೆ, ಚುನಾವಣಾ ಆಯೋಗದ ಅಂಡರ್ನಲ್ಲಿ ಏನಾದರೂ ರಿಜಿಸ್ಟರ್ ಆಗಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ರೆ, ಮಾನಮರ್ಯಾದೆ ಇದ್ರೆ ಬಿಜೆಪಿ ಅವರಿಗೆ ತಕ್ಷಣವೇ ಅವರ ಸದಸ್ಯತ್ವ ರದ್ದು ಮಾಡಬೇಕು. 3 ಬೇಡಿಕೆಗಳು ನಮ್ದಿದ್ದಾವೆ. ಒಂದು, ಗೃಹ ಮಂತ್ರಿ ಹುದ್ದೆಯಿಂದ ವಜಾ ಮಾಡಬೇಕು, ಎಂಪಿಯಿಂದ ವಜಾ ಮಾಡಬೇಕು, ಬಿಜೆಪಿ ಪಕ್ಷದಿಂದ ವಜಾ ಮಾಡಬೇಕು, ಭಾರತ ದೇಶದಿಂದನೇ ಗಡೀಪಾರ ಅಮಿತ್ ಶಾ ಅವರನ್ನು ಮಾಡಬೇಕು, ಭಾರತ ದೇಶದಿಂದನೇ ಅವರನ್ನ ಭಾರತ ದೇಶಕ್ಕೆ ಗಡೀಪಾರ ಮಾಡಬೇಕಂತೇಳಿ ನಾನು ಈ ಒಂದರ ಮುಖಾಂತರ ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಮಿತಿ ಮತ್ತು ನಾವೆಲ್ಲ ಒಕ್ಕೂಟದಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರೂ ಒಕ್ಕೂಟದ ಒತ್ತಾಯ ಒಂದೇ, ರಾಜೀನಾಮೆ ಕೊಡಲೇಬೇಕು, 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 ಕೊಡಲೇಬೇಕು. ನಿಲ್ಲುವುದಿಲ್ಲ, 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 ನಿಲ್ಲುವುದಿಲ್ಲ. ಮೋದಿಯವರೇ ಭಾರತ್ ಮಾತಾಗೆ ಆತ್ಮೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಆತ್ಮೀಯ ಬಂಧುಗಳೇ, ಏನು ಇವತ್ತು ದಿವಸ ಕೋಲಾರ ಜಿಲ್ಲೆ ಬರೀ ಯಶಸ್ವಿಯಾಗಿರ್ತಕ್ಕ ಒಂದು ಕಾಣ್ತಾ ಇದೆ, ಅದ್ದೂರಿಯಾಗಿ ಯಶಸ್ವಿ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಬಹಳ ಯಶಸ್ವಿಯಾಗಿ ಬಂದಾಗಲಿಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳು, ಹಿಂದೂರ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಆತ್ಮೀಯವಾಗಿ ಬಿಟ್ಕೊಟ್ಟು ಬಂದಿಗೆ ಯಶಸ್ವಿಯಾಗಿದ್ದಾವೆ. ಹಾಗಾಗಿ ಇವತ್ತು ದಿವಸ ಏನು ಅಮಿತ್ ಶಾ ಸೆಂಟ್ರಲ್ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂತ ಬಹಳ ಹೀನಾಯವಾಗಿ ಮಾತಾಡ್ತಕ್ಕಂಥ ಒಂದು ಸಂಕಟವಾಗ್ತಾ ಇದೆ. ಇವತ್ತು ದಿವಸ ನಮಗೆ ಏನು ಅಮಿತ್ ಶಾ ಅವರು ಅಹಂಕಾರದಿಂದ ಆ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಸಂದೇಶ ನಮ್ಗೆ ಸಿಗ್ತಾ ಇದೆ. ಯಾಕೆಂತಂದ್ರೆ ಇವತ್ತು ದಿವಸ ದೇಶದಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ಸರ್ಕಾರ ಬಿಜೆಪಿ ಆಗಿರೋದ್ರಿಂದ ಇದು ನಾಚಿಕೆಗೆ ಹಿಡಿತಾನ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲ ಅಂತಿಲ್ಲ, ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಇದೆ. ಆ ಬಿಜೆಪಿ ಸರ್ಕಾರದಿಂದ ಮದಂಕಾರವಾಗಿ ಅಮಿತ್ ಶಾ ಗೃಹ ಮಂತ್ರಿ ಒಂದು ಪದವಿ ಇಟ್ಕೊಂಡು ಏನು ಇವತ್ತು ದಿವಸ ಮಾತಾಡಿದ್ದಾರೆ, ಅವ್ರಿಗೆ ನಾಚಿಕೆ ಆಗಬೇಕು. ಈ ಕೋಲಾರ ಜಿಲ್ಲೆ ಏನಂತ ಇವತ್ತು ದಿವಸ ಈ ಜಿಲ್ಲೆ ತೋರಿಸ್ತಾ ಇದೆ. ಬಹುಶಃ ಅವ್ರಿಗೆ ಮುಟ್ಟಬಹುದು, ಈ ಒಂದು ಒಂದನ್ನು ಅವ್ರಿಗೆ ಮುಟ್ಟುತ್ತಾ ಇದೆ. ಈಗಾಗಲೇ ಈ ರಾಜ್ಯಕ್ಕೆ ನಾವು ಕಂಡಂಥ ಒಂದು ರೀತಿಯಲ್ಲಿ ಮಾದರಿಯಾಗಿದೆ ಈ ಕೋಲಾರ ಜಿಲ್ಲೆ. ಹಾಗಾಗಿ ಈ ಒಂದು ದಿವಸ ಏನು ಅಮಿತ್ ಶಾ ಮಾತಾಡಿರ್ತಕ್ಕಂಥ ಸನ್ನಿವೇಶಗಳು ಈ ಒಂದು ದಿವಸ ಬಡ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಬರ್ತಕ್ಕಂಥ ಒಂದು ಅಡಿಯಲ್ಲಿ ಅವ್ರಿಗೂ ಒಂದು ಸಂವಿಧಾನ ಸಿಕ್ಕಿದೆ. ಆ ಸಂವಿಧಾನ ಅವ್ರು ಅರ್ಥ ಮಾಡ್ಕೋಬೇಕು. ಏನೋ ಮೋದಿ ಅವರೇ, ನಿಮಗೆ ಆ ಥರ ಬಂತು, ನೀವು ಒಂದು ಸಂವಿಧಾನ ಅಡಿಯಲ್ಲಿ ಬಂದಿರ್ತಕ್ಕಂಥ ಮೋದಿ ಅವರೇ, ಗೃಹ ಮಂತ್ರಿ ಅವರು ಅಮಿತ್ ಶಾ ಅವರೇ, ನೀವು ಒಂದು ಸಂವಿಧಾನ ಬಂದಿರ್ತಕ್ಕ ಒಂದು ಅಧಿಕಾರ, ಅದು ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ದಿವಸ ನಮಗೆ ಬಾಬಾ ಅಂಬೇಡ್ಕರ್ ಅಂತ ತಿರಸ್ಕಾರ ಮಾಡೋದು ನಮಗೆ ಸರಿಯಲ್ಲ. ಇದು ಪ್ರಬುದ್ಧ ಭಾರತ. ಈ ಪ್ರಬುದ್ಧ ಭಾರತದಲ್ಲಿ ಇಡೀ ನಮ್ಮ ರಾಜ್ಯಾಂಗವನ್ನೇ ನೀವು ತಿರಸ್ಕರಿಸಿದಂಗೆ ಆಗ್ತದೆ ಅಂತ ಹೇಳುತ್ತಾ ಈ ಒಂದು 2 ಮಾತುಗಳನ್ನು